ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸೇವ್ ಬೆಂಗಳೂರು ಕಮಿಟಿಯವರಿಗೆ ಅಭಿನಂದಿಸ್ತೀನಿ. ಭಾನುವಾರದ ದಿವಸ ಇಷ್ಟೊಂದು ಜನನ ಸೇರಿಸಿ ಈ ಟನಲ್ ರೋಡ್ ವಿರುದ್ಧ ಪ್ರೊಟೆಸ್ಟ್ ಮಾಡಬೇಕಂತ. ಸೊ ನಾನು ಕೂಡ ಇದನ್ನ ಮೊದಲು ಶುರು ಮಾಡಿದ್ದೆ, ಒಂದು ಸಿಗ್ನೇಚರ್ ಪೆಟಿಷನ್ ಹಾಕಿದ್ದೆ change.org. 5,000 ಪೆಟಿಷನ್ ಬಂತು ನೋ ಟನಲ್ ರೋಡ್ ಅಂತ. ಆಮೇಲೆ ಈ ವಿಷಯ ತುಂಬಾ ಚೆನ್ನಾಗಿ ಮೀಡಿಯಾದವರು ಕವರ್ ಮಾಡಿ ಹೆಚ್ಚೆಚ್ಚಾಗ್ತಾ ಇದೆ. ಸೊ ನಾವು ಯಾಕೆ ಇದನ್ನ ವಿರೋಧಿಸ್ಬೇಕು? ನಾನು ಸ್ವಲ್ಪ ಹ್ಯೂಮರಸ್ ಆಗಿ ಹೇಳೋದಾದ್ರೆ, ಡಿ.ಕೆ. ಶಿವಕುಮಾರ್ ಅವರು ಆಗಲೇ ಮೆನ್ಷನ್ ಮಾಡಿದ್ರು, ಒಬ್ಬ ವ್ಯಕ್ತಿಯ ಪ್ರತಿಷ್ಠೆ ಆಗುತ್ತಿದೆ ಇದು ಅಂತ. ಸೊ ಅದನ್ನ ಜ್ಞಾಪಿಸ್ಕೋಬೇಕು ನಾವು. ಅವ್ರು ಡೆಪ್ಟಿ CM ಆಗಿ ಬಂದಾಗಲೇನೆ 2 ವರ್ಷದಿಂದ ದೇವರು ಬಂದ್ರು ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವೆಲ್ಲ ಇಲ್ಲ ಸರ್, ದೇವ್ರ ಕೈನಲ್ಲಿ ಆಗಲ್ಲ, ದೇವ್ರು ಬೇಕಾಗಿಲ್ಲ ಇದಕ್ಕೆ. ಎಲ್ರು ಹೇಳ್ತಾ ಇರೋ ಹಾಗೆ ಸಾರ್ವಜನಿಕ ಸಾರಿಗೆನ ನಾವು ಉತ್ತಮ ಪಡಿಸಿದ್ರೆ, ಇವಾಗಿರೋ 6,000 ಬಸ್ ಬದಲು 18,000 ಬಸ್ ಹಾಕಿದ್ರೆ, ಆಮೇಲೆ ಮೆಟ್ರೋನ ಎಕ್ಸ್ಪಡೈಟ್ ಮಾಡಿದ್ರೆ, ಸಬರ್ಬನ್ ರೈಲ್ನ ಬ್ಯಾಕ್ ಬರ್ನರ್ ಹಾಕಿದ್ದೀರಾ, ಅದನ್ನ ಹೆಚ್ಚಿಗೆ ಮಾಡಿದ್ರೆ, ಆಶೀಶ್ ವರ್ಮಾ ಅವರು ಎಷ್ಟೊಂದು ಸ್ಟೆಟಿಸ್ಟಿಕ್ಸ್ ಹೇಳಿದ್ರು, ಎಷ್ಟು ಜನ ಟನಲ್ ರೋಡಲ್ಲಿ ಹೋಗ್ಬೋದು ಗಂಟೆಗೆ. ಅಂಡ್ ಮೆಟ್ರೋ ಹಾಕಿದ್ರೆ 69,000 ಜನ ಹೋಗ್ಬೋದು, ಸಬರ್ಬನ್ ರೈಲ್ನಲ್ಲಿ 89,000 ಜನ ಹೋಗ್ಬೋದು. ಸೊ ನಾವು ಈ ಅಂಕಿಅಂಶ ಎಲ್ಲ ಹೇಳಿದ್ವಿ. ಸರ್ ಯಾಕೆ ಟನಲ್ ರೋಡ್ ಬೇಡ, ದಿಸ್ ಇಸ್ ದ ಸೊಲ್ಯೂಷನ್ ಅಂತ ಹೇಳಿದ್ವಿ. ಆಮೇಲೆ ಮುಖ್ಯವಾಗಿ 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜಾಸ್ತಿ ಜನ ಹೋಗೋಕೆ ಸಾಧ್ಯ ಆಗೋದು ಬಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾಡಿದ್ರೆ. 3,750 ಪ್ಯಾಸೆಂಜರ್ಸ್ನ 1 ಕೋಟಿ ಇನ್ವೆಸ್ಟ್ಮೆಂಟ್ಗೆ ನಾವು ಪ್ಯಾಸೆಂಜರ್ಸ್ನ ಕ್ಯಾರಿ ಮಾಡ್ಬೋದು. ಮೆಟ್ರೋ ನಲ್ಲಿ 460 ಪೀಪಲ್ನ ಕ್ಯಾರಿ ಮಾಡ್ಬೋದು. ಎಲಿವೇಟೆಡ್ ಕಾರಿಡಾರ್ ನಲ್ಲಿ 22 ಪ್ಯಾಸೆಂಜರ್ಸ್ ಮಾತ್ರ 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕ್ಯಾರಿ ಮಾಡ್ಬೋದು. ಸೊ ಟನಲ್ ರೋಡ್ ನಲ್ಲಿ ಅದಕ್ಕೂ ಕಡಿಮೆ ಆಗುತ್ತೆ ಅದು. ಸೊ ಇಸ್ ದೇರ್ ಎನಿ ಲಾಜಿಕ್ ಇನ್ ಸ್ಪೆಂಡಿಂಗ್ 40,000 crore ಆನ್ ದಿಸ್ ಪ್ರಾಜೆಕ್ಟ್ ವಿಚ್ ಇಸ್ ಗೋಯಿಂಗ್ ಟು ಕ್ಯಾರಿ ದ ಲೀಸ್ಟ್ ನಂಬರ್ ಆಫ್ ಪೀಪಲ್? ಸೊ ಸಿವಿಲ್ ಸರ್ವಿಸ್ ರೂಲ್ಸ್ ಅಲ್ಲಿದೆ, ಯಾರು ಇನ್ಎಫಿಷಿಯಂಟ್ ಆಗಿ ಹೆಚ್ಚಿಗೆ ದುಡ್ಡು ಹಾಕಿ ಪ್ರಾಬ್ಲಮ್ಗೆ ಕಾಸ್ಟ್ಲಿಯೆಸ್ಟ್ ಸೊಲ್ಯೂಷನ್ ಮಾಡ್ತಾರೆ, ಅವ್ರ ಮೇಲೆ ಪನಿಷ್ಮೆಂಟ್ ಮಾಡೋದು ಇದೆ. ಸೊ ಇಲ್ಲಿ ಯಾರಿಗೆ ಪನಿಷ್ಮೆಂಟ್ ಹಾಕೋದು? ಈ ಪ್ರಾಜೆಕ್ಟ್ ನ ಮುಂದುವರಿಸ್ತಾ ಇರೋದಿದೆ. ಸೊ ಜೊತೆಗೆ ನಾವು ಇನ್ನೂ ಎಷ್ಟು ಅಂಕಿಅಂಶ ಹೇಳಿದ್ದೀವಿ. ಸರ್, ಸಿಂಗಪೂರ್ನಲ್ಲಿ ದಿಸ್ ಇಸ್ ದ ಸೊಲ್ಯೂಷನ್. ಅವ್ರು ಟನಲ್ ರೋಡ್ ಕ್ಯಾನ್ಸಲ್ ಮಾಡಿದ್ದಾರೆ ಇವಾಗ, ಅಂಡ್ ಕಾರ್ ಫ್ರೀ ಸಿಟಿ ಮಾಡಬೇಕು ಅಂತ ಅವ್ರು ಕೊಡ್ತಿದ್ದಾರೆ. ಅಂತ ಟೈಮ್ನಲ್ಲಿ ನಾವು ಬರೀ ಕಾರ್ಗಳಿಗೆ ಯಾಕೆ ಇನ್ಸೆಂಟಿವೈಸ್ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳಿ, ಸಿಂಗಪೂರಲ್ಲಿ 57 ಲಕ್ಷ ಪಾಪ್ಯುಲೇಷನ್ ಇದೆ, ಬಟ್ ಅಲ್ಲಿ ಬರೀ 6.24 lakh ಕಾರ್ಸ್ ಇದೆ. ಅಂದ್ರೆ ಅವ್ರಿಗೆಲ್ಲ ಕೊಂಡ್ಕೊಳಕ್ ಸಾಧ್ಯ ಇಲ್ವಾ? ಇಲ್ಲ, ಬಿಕಾಸ್ ದೇ ರಿಯಲೈಸ್ ಕಾರ್ನಲ್ಲಿ ಹೋಗೋದು ತಪ್ಪು. ರಾಮಚಂದ್ರ ಅವರಾಗಲೇ ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಕ್ಲೈಮೇಟ್ ಚೇಂಜ್ ಎಷ್ಟು ಅಫೆಕ್ಟ್ ಆಗುತ್ತೆ ಅದರಿಂದ ಅಂತ. ದೇ ಆರ್ ಆಲ್ ಗೋಯಿಂಗ್ ಬೈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಡೈಲಿ ರೈಡರ್ಶಿಪ್ ಟೋಕಿಯೋದಲ್ಲಿ ಮಾಸ್ ಟ್ರಾನ್ಸಿಟ್ ಅಲ್ಲಿ 4 ಕೋಟಿ ಜನ ಹೋಗ್ತಾ ಇದ್ದಾರೆ. ಅಂಡ್ ಬೆಂಗಳೂರಿನಲ್ಲಿ ಓನ್ಲಿ 36% ಪೀಪಲ್ ಆರ್ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಅಂಡ್ ಬಟ್ ಸ್ಟಿಲ್ 45 ಲಕ್ಷ ಜನ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಈ ಟನಲ್ ರೋಡ್ ಮಾಡಿದ್ರೆ 1 ಲಕ್ಷ ಜನ ಮಾತ್ರ ಬೆನಿಫಿಟ್ ಆಗ್ತಾರೆ. ಯಾಕೆಂದ್ರೆ 25 ಲಕ್ಷ ಕಾರ್ ಇದೆ ಬೆಂಗಳೂರಿನಲ್ಲಿ. ಅದರಲ್ಲಿ ಎಷ್ಟು ಕಾರ್ ಒಂದ್ ದಿವಸದಲ್ಲಿ ಆಚೆ ಬರ್ಬೋದು? ಮೇ ಬಿ ಹಾಫ್ ದ ಕಾರ್ಸ್ ವಿಲ್ ಬಿ ಆನ್ ದ ರೋಡ್, 12 lakhs. ಅದರಲ್ಲಿ ಎಷ್ಟು ಕಾರು ಈ 2 ಟನಲ್ ರೋಡ್ ನಲ್ಲಿ ಹೋಗ್ಬೋದು? ಸೈಂಟಿಸ್ಟ್ ಓನ್ಲಿ ಆರ್ ಸೇಯಿಂಗ್ ಮೇ ಬಿ 1 ಲಕ್ಷ ಕಾರ್ಗಳು ಹೋಗೋಕ್ ಸಾಧ್ಯ ಒಂದ್ ದಿವಸದಲ್ಲಿ. ಸೊ 1 ಲಕ್ಷ ಜನಕ್ಕೆ ಬೆನಿಫಿಟ್ ಮಾಡಕ್ಕೆ, who are owning private vehicles, we want to spend 40,000 crores. ಅದ್ರಲ್ಲಿ ಏನಾದರೂ ಲಾಜಿಕ್ ಇದೆಯಾ? ಅಂಡ್ ದೀಸ್ 25 lakh car owners are also 2.7% of the total population of the state.
ಟೋಟಲ್ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್ಗೆ ಆರೋಗ್ಯ ವ್ಯವಸ್ಥೆ ಮತ್ತೆ ಎಜುಕೇಶನ್ ಕೊಡೋದಕ್ಕೆ ವಿ ಆರ್ ನಾಟ್ ಇವನ್ ಸ್ಪೆಂಡಿಂಗ್ 50,000 crore ಒಂದು ವರ್ಷದಲ್ಲಿ. ಸೊ ಜನನ ನಾವು ನೀವೆಲ್ಲ ಬಂದಿದ್ದೀರಾ ಇವತ್ತು, ಬಟ್ ಐ ಡೋಂಟ್ ಸಿ ಅರ್ಬನ್ ಪುವರ್ ಪೀಪಲ್ ಹಿಯರ್. ಈ 40,000 crore ನಾವು ಆರೋಗ್ಯದ ಬಗ್ಗೆ ಶಿಕ್ಷಣಕ್ಕೆ ನಾವು ಹಣ ವೆಚ್ಚ ಮಾಡಿದ್ರೆ ಇಡೀ ಕರ್ನಾಟಕದ 7 ಕೋಟಿ ಜನಕ್ಕೆ ಹೆಲ್ಪ್ ಆಗುತ್ತೆ. ನಾಟ್ ಜಸ್ಟ್ 25 ಲಕ್ಷ ಫಾರ್ಮರ್ಸ್ ಅಲ್ಲ. ಸೊ ನಾವು ಜನತೆನ ಆ ಬಗ್ಗೆ ಕೂಡ ಹೆಚ್ಚಿಸಬೇಕಾಗಿದೆ. ದಟ್ ದೀಸ್ ಪ್ರಾಜೆಕ್ಟ್ಸ್, ಇದು ಬರೀ ಟನಲ್ ರೋಡ್ಗೆ 40,000 crore ಹೇಳ್ತಾ ಇದ್ದಾರೆ, ಬಟ್ he has other projects also in line. Expresswayಗಳು that also will promote only private vehicle. ಎಲ್ಲ ಎಕ್ಸ್ಪ್ರೆಸ್ವೇ ಫ್ಲೈಓವರ್ ಸೇರಿಸಿದ್ರೆ more than 1 lakh ಕೋಟಿ they are going to spend. ಸೊ ನಮ್ಮ ಬಜೆಟ್ ಎಷ್ಟಿದೆ ವರ್ಷದಲ್ಲಿ? about 3 lakh crore ಅಥವಾ ಇವಾಗ ಮೇಬಿ 4 lakh crore ಆಗ್ಬೋದು ಅಂತ ಇದ್ದಾರೆ. So 25% ಅಷ್ಟು budget, maybe not in 1 year, but maybe over 5 or 6 years, he wants to spend only on the 25 lakh owners of Bengaluru. So should we oppose this or not? So ಜೊತೆಗೆ ನಾವು PIL ಕೂಡ ಹಾಕಿದ್ದೀವಿ, ಅಪೋಸಿಂಗ್ ದ ಟನಲ್ ರೋಡ್. NGT ನಲ್ಲಿ ನ್ಯಾಷನಲ್ ಗ್ರೀನ್ ಟ್ರೈಬ್ಯೂನಲ್ ನಾವು ಹಾಕಿದ್ದೀವಿ. ಸೊ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಟು ಪ್ರಮೋಟ್ ಓನ್ಲಿ ಪ್ರೈವೇಟ್ ವೆಹಿಕಲ್ಸ್, ದಟ್ ಟು ವಿದೌಟ್ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿಲ್ಲ, ಯಾವುದೇ ಸ್ಟಡಿ ಮಾಡಿ ಅದಕ್ಕೆ ಡೇಟಾಗಳೇ ಇಲ್ಲ ಈ ಪ್ರಾಜೆಕ್ಟ್ ರಿಪೋರ್ಟ್ ನಲ್ಲಿ. ಸೊ ದೇ ಆರ್ ಸೇಯಿಂಗ್ ವಿದೌಟ್ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ this project is going ahead. It violates public trust doctrine under Article 21 of the lawyers ಕೊಟ್ಟಿದ್ದಾರೆ. Because you are spending scarce public resources on a discriminatory car-centric facility, privileging only affluent people. It is against Article 21 of the ಹೇಳಿದ್ದಾರೆ. And also it expressly only for the elite violates Article 14 equality under law ಅಂತ ಕೂಡ ಅವರು ಕೋರ್ಟಿಗೆ ಕೊಟ್ಟಿದ್ದಾರೆ. NGT ನವರು ನೋಟಿಸ್ ಕಳಿಸಿದ್ದಾರೆ ಗವರ್ಮೆಂಟ್ಗೆ. ಅಂಡ್ ಹೈಕೋರ್ಟ್ ನಲ್ಲಿ ಕೂಡ ಡಾಕ್ಟರ್ ರವೀಂದ್ರ ಅಂತ ಅವರು ಸೇರಿಕೊಂಡು PIL ಹಾಕಿದ್ದಾರೆ. ಅವರು ಕೂಡ ಗವರ್ಮೆಂಟ್ಗೆ ನೋಟಿಸ್ ಕಳಿಸಿದ್ದಾರೆ. ಬಟ್ ನೋಟಿಸ್ಗೆ ಇನ್ನು ಏನ್ ರೆಸ್ಪಾನ್ಸ್ ಬಂದಿದೆ ವಿ ಡೋಂಟ್ ನೋ. ಅಂಡ್ ವಿಷಾದ ಏನು ಅಂದ್ರೆ, ನಾವು ಕೇಳಿದ್ದು ಕೋರ್ಟ್ಗೆ NGTಗೆ ಇದಕ್ಕೊಂದು ಸ್ಟೇ ಆರ್ಡರ್ ಕೊಡಿ. ಯಾಕೆಂದ್ರೆ DPR ಮುಂದುವರ್ಸ್ಕೊಂಡು ಹೋಗ್ತಾನೆ ಇದ್ದಾರೆ, ಟೆಂಡರ್ ಕಾಲ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅಂಬಾನಿ ಅವರು, ಅದಾನಿ ಅಂತ ಅವ್ರು ಬಂದು ಮಾಡ್ತೀವಿ ಟನಲ್ ರೋಡ್ ಅಂತ ಮುಂದೆ ಬಂದಿದ್ದಾರೆ. ಸೊ ಅದಕ್ಕೊಂದು ಸ್ಟೇ ಕೊಡಿ ಅಂತ ಕೇಳಿದ್ರೆ ವಿಷಾದ. ನಮ್ಮ ಕೋರ್ಟ್ಗಳು ಸ್ಟೇ ಕೊಟ್ಟಿಲ್ಲ, ಬರೀ ನೋಟಿಸ್ ಕಳಿಸಿದ್ದಾರೆ. ಅದಕ್ಕೆ ಉತ್ತರ ಯಾವಾಗ ಬರುತ್ತೆ? ಮತ್ತೆ ಹಿಯರಿಂಗ್ 2 ಸತಿ ಬರುತ್ತೆ. ಇಟ್ ಡಸಂಟ್ ರೀಚ್ ಅಟ್ ಆಲ್. ಸೊ ಜಾನ್ವರಿಗೆ ಡಿಸೆಂಬರ್ಗೆ ಪೋಸ್ಟ್ಪೋನ್ ಹಾಕೊಂಡಿದೆ. ಮೀನ್ವೈಲ್ ಇವರು ದೇ ಆರ್ ಗೋಯಿಂಗ್ ಅಹೆಡ್ ವಿತ್ ದ ಪ್ರಾಜೆಕ್ಟ್. ಸೊ ನಾವು ಇಷ್ಟೆಲ್ಲ ಆಬ್ಜೆಕ್ಷನ್ ಹೇಳಿದ್ರು ಕೂಡ ಯಾಕೆ ಟನಲ್ ರೋಡ್ ಮಾಡಬಾರ್ದು ಅಂತ. ಜೊತೆಗೆ ನೀವೆಲ್ರಿಗೂ ಗೊತ್ತಿರೋ ಹಾಗೆ ಲಾಲ್ಬಾಗ್ನಲ್ಲಿ 6 ಎಕರೆ ತಗೊಳ್ಳೋ ಸಂಭವ ಕೂಡ ಇದೆ. ಅಂದ್ರೆ ತುಂಬಾ ಕಷ್ಟಪಟ್ಟು ವೆಸ್ಟರ್ನ್ ಘಾಟ್ಸ್ ನಿಂದ ಸೀಡ್ಲಿಂಗ್ಸ್ ತಂದು ಅಲ್ಲಿ 6 acres ನಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನವರು ಮರಗಳನ್ನ ನಡೆಸಿದ್ದಾರೆ. ರೀಕ್ರಿಯೇಟಿಂಗ್ ವೆಸ್ಟರ್ನ್ ಘಾಟ್ದು ಎಕೋಸಿಸ್ಟಮ್ ಅದು ನಾಶ ಆಗ್ತಾ ಇದೆ. ಅವ್ರು ಅಷ್ಟು ಕಷ್ಟಪಟ್ಟು ಆ ಗಾರ್ಡನರ್ ಹೇಳ್ತಾ ಇದ್ದಾರೆ, ನಾನು ಕಷ್ಟಪಟ್ಟು 2 ವರ್ಷದಿಂದ ಈ ಮರಗಳನ್ನ ಬೆಳೆಸಿದ್ದೀನಿ, ಇವೆಲ್ಲ ನಾಶ ಆಗ್ಬೋದು ಅಂತ ನನಗೆ ವಿಷಾದ ಆಗ್ತಾ ಇದೆ ಅಂತ ಗಾರ್ಡನರ್ ಹೇಳ್ತಾ ಇದ್ದಾರೆ ಲಾಲ್ಬಾಗಲ್ಲಿ. ಅಲ್ಲಿ ಕೂಡ ನಾವು ಹೋಗಿ ಪ್ರೊಟೆಸ್ಟ್ ಮಾಡಿದ್ದೀವಿ. ಅವ್ರ ಬಾಯಿ ಮಾತು ಹೇಳ್ತಾ ಇದ್ದಾರೆ, ಇಲ್ಲ ನಾನು ಲಾಲ್ಬಾಗಲ್ಲಿ ಯಾವ ಮರನೂ ಕಟ್ಸಲ್ಲ ಅಂತ. ಬಟ್ ಅಲ್ಲಾಗ್ಲೇ ಟೇಪ್ ಹಾಕಿ ಲಾಲ್ಬಾಗಲ್ಲಿ ಅಡ್ಡ ಹಾಕಿದ್ದಾರೆ, ಈ ಏರಿಯಾ ಹೋಗುತ್ತೆ ಅಂತ. ಸೊ ಇದೆಲ್ಲ ಯಾವ ಬೆನಿಫಿಟ್ಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ನಾವು ಸೊಲ್ಯೂಷನ್ಸ್ ಹೇಳಿದ್ರು ಕೂಡ ಬೇರೆ ದೇಶದಲ್ಲಿ ಹೇಗಿದೆ, ಲಂಡನ್, ಸಿಂಗಾಪುರ್,
ಟೋಕಿಯೋಲೆಲ್ಲ 75% ಪೀಪಲ್ ಆರ್ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ದಟ್ ಇಸ್ ವಾಟ್ ವಿ ಶುಡ್ ಟು ಅಚೀವ್ ಅಂತ ಹೇಳಿದ್ರೆ, ಇಲ್ಲ ಎಲ್ರಿಗೂ ಕಾರ್ ಬೇಕು, ಕಾರ್ ಮೇಲೆ ಹೋಗೋದ್ರ ಜನ ಮದುವೆ ಆಗಕ್ಕೆ ರೆಡಿ ಇದ್ದಾರೆ. ಯಾರ ಹತ್ರ ಕಾರ್ ಇಲ್ವೋ ಅವ್ರನ್ನ ಮದುವೆ ಆಗ್ತಾ ಇಲ್ಲ ಜನ, ಹೆಂಗಿಸ್ರು ಅದನ್ನ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ 1.3 or 4 crore ಪೀಪಲ್ ಇದ್ದೀವಿ. ಅದ್ರಲ್ಲಿ ಬರೀ 25 ಲಕ್ಷ ಕಾರ್ ಇರೋರ್ನ ಮದುವೆ ಆಗಿದ್ದಾರೆ. ಮಿಕ್ದವ್ರನ್ನ ಯಾರು ಮದುವೆ ಆಗಿಲ್ವಾ? ಅವ್ರ ಕಾರ್ ಇಲ್ವಲ್ಲ. ಸೊ ಕಾರ್ ಇಲ್ಲದೆ ಇರೋರ್ನ ಯಾರು ಮದುವೆ ಆಗಲ್ಲ ಅನ್ನೋದು ಎಷ್ಟು ಸುಳ್ಳು ಅಂತ ಗೊತ್ತಾಗ್ತಾ ಇದೆ. ಸೊ ಇವಾಗ ಏನ್ ಹೇಳ್ತಾ ಇದ್ದಾರೆ, ನೀವ್ ಯಾರು ನನಗೆ ಸೊಲ್ಯೂಷನ್ ಕೊಡ್ತಾ ಇಲ್ಲ, ನಾವ್ ಇಷ್ಟೆಲ್ಲ ಹೇಳಿದ್ರು ಸರಿಯಾದ ಸೊಲ್ಯೂಷನ್ ನೀವು ಯಾರು ಕೊಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಬೇಕಾಗಿರೋ ಸೊಲ್ಯೂಷನ್ ಯಾರು ಹೇಳ್ತಾ ಇಲ್ಲ ಅಂತ. ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಟನಲ್ ರೋಡ್ ಇಸ್ ದ ಓನ್ಲಿ ಸೊಲ್ಯೂಷನ್. ಅದು ಏನಾರ ಹಾಳಾಗೋಗಿ ಎನ್ವೈರನ್ಮೆಂಟ್ ಆಗಲಿ, ಕ್ಲೈಮೇಟ್ ಚೇಂಜ್ ಆಗಲಿ, ಏನಾದ್ರು ಆಗಲಿ ಟನಲ್ ರೋಡ್ ಮಾಡಿಸ್ತೀನಿ ನಾನು. ದೇವರು ಬಂದ್ರೆ ಮಾತ್ರ ನಾನು ಟನಲ್ ರೋಡ್ ನಿಲ್ಲಿಸ್ತೀನಿ. ಮೊದಲು ಏನಾದ್ರು ದೇವರು ಬಂದ್ರು ಸಾಲ್ವ್ ಮಾಡಕ್ ಆಗಲ್ಲ ಅಂತ, ಇವಾಗ ಹೇಳ್ತಾ ಇದ್ದಾರೆ ದೇವರೊಬ್ಬರೇ ಬಂದ್ರೆ ಈ ಟನಲ್ ರೋಡ್ ನಿಲ್ಲಿಸೋದಕ್ಕೆ ಸಾಧ್ಯ ಅಂತ. ಸೊ ಅದಕ್ಕೆ ನಾವ್ ಹೇಳ್ತಾ ಇದೀವಿ, ಇಲ್ಲ ಸರ್, ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳ ಮಾತು ಕೇಳಿ ಅವರೇ ಪ್ರಭುಗಳು. ಸೊ ನೀವೆಲ್ಲ ಬಂದಿದ್ದೀರಾ ಪ್ರಜೆಗಳು ಇದನ್ನ ವಿರೋಧಿಸೋದಕ್ಕೆ. ಸೊ ಈ ಮಾತು ಅವ್ರ ಬಂದು ಮುಟ್ಬೇಕು. ಸೊ ರಿಯಲಿ ಇದು ಹಾರಿಬಲ್ ಪ್ರಾಜೆಕ್ಟ್ ಫಾರ್ ಬೆಂಗಳೂರು, ಅಂಡ್ ಥಿಂಕಿಂಗ್ ಓನ್ಲಿ ಆಫ್ ದ ಎಲೀಟ್ and not of the entire country, entire state, who can benefit with this 40,000 crore in a much better way. So let us all join and ನಮ್ಮ ವಾಯ್ಸು ಅಲ್ಲಿವರೆಗೂ ಮುಟ್ಟೋವರೆಗೂ ನಾವು ಹೋರಾಟ ಮಾಡೋಣ. ಇದಕ್ಕೆ ನನಗೆ ಇವತ್ತು ಅವಕಾಶ ಕೊಟ್ಟಿರೋದಕ್ಕೆ ಸೇವ್ ಬೆಂಗಳೂರು ಕಮಿಟಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮೇಡಮ್